ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಪಾಕ್ ಸರ್ಕಾರದ ವಿರುದ್ಧ ಪಿಒಕೆ ಜನ ನಡೆಸುತ್ತಿರುವ ಪ್ರತಿಭಟನೆ ಹಿಂಸಾತ್ಮಕ ರೂಪ ಪಡೆದಿದೆ. ಪಿಒಕೆನಲ್ಲಿ ಪಾಕ್ನ ದೌರ್ಜನ್ಯದ ವಿರುದ್ಧ ಪ್ರತಿಭಟನಾಕಾರರು ರೊಚ್ಚಿಗೆದ್ದಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಜನ ಜಮಾಯಿಸಿದರು. ಅಲ್ಲಿಗೆ ಬಂದಂತಹ ವಸಾಹತುಶಾಹಿ ನೀತಿಯ ಪಾಕ್ ಪೊಲೀಸರು ಗುಂಡು ಹಾರಿಸಿದ್ದಾರೆ. ಪರಿಣಾಮ ಕನಿಷ್ಠ 2 ಪಿಒಕೆಯ ಕಾಶ್ಮೀರಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. 22 ಜನ ಗಾಯಗೊಂಡಿದ್ದಾರೆ. ಪೈಕಿ 4 ಗಂಭೀರ ಗಾಯಗೊಂಡಿದ್ದಾರೆ. ಪಿಒಕೆ ಪ್ರತಿಭಟನೆಗೆ ಅಲ್ಲಿ ಜನ, ವ್ಯಾಪಾರಸ್ಥರು ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಅಲ್ಲಿನ ಮಾರ್ಕೆಟ್, ಅಂಗಡಿ, ಬಿಸಿನೆಸ್ ಸೆಂಟರ್ಗಳನ್ನು ಬಂದ್ ಮಾಡಿ ಪ್ರತಿಭಟಿಸ್ತಾ ಇದ್ರು. ಪಿಒಕೆಯ ಮುಜಫರಾಬಾದ್, ದಾದ್ಯಾಲ್, ಕೋಟ್ಲಿ ಸೇರಿದ ಹಾಗೆ ಹಲವು ಏರಿಯಾಗಳಲ್ಲಿ ಸಾವಿರಾರು ಜನ ಸೇರಿ ದೊಡ್ಡ ರ್ಯಾಲಿ ಮಾಡ್ತಾ ಇದ್ದಾರೆ. ರಸ್ತೆ ತಡೆ ನಡೆಸಿ ತಮ್ಮ ಬೇಡಿಕೆ ಈಡೇರಿಸಿ ಅಂತ ಹೇಳಿ ಒತ್ತಾಯ ಮಾಡ್ತಿದ್ದಾರೆ. ಹೀಗಾಗಿ ಅಲ್ಲಿನ ಸಂಚಾರಕ್ಕೆ ಭಾರಿ ಅಡಚಣೆ ಉಂಟಾಗ್ತಿದೆ. ಗಮನಕ್ಕಿರಲಿ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಪಿಒಕೆನಲ್ಲಿ ಪಾಕ್ನ ಈ ದೌರ್ಜನ್ಯದ ಆಡಳಿತದ ವಿರುದ್ಧ ಜನರ ಆಕ್ರೋಶ ಜೋರಾಗ್ತಾ ಇದೆ. ಪ್ರತಿ ಪ್ರತಿಭಟನೆಯಲ್ಲೂ ಕೂಡ ಅಲ್ಲಿ ಸೇರ್ತಿರೋ ಜನರ ಪ್ರಮಾಣ ದೊಡ್ಡದಾಗ್ತಾ ಇದೆ. ಅಂದರೆ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ರಾಜನಾಥ್ ಸಿಂಗ್ ಕೂಡ ಇತ್ತೀಚೆಗೆ ಹೇಳಿಕೆ ಕೊಟ್ಟಿದ್ರು, ನಮ್ಮ ರಕ್ಷಣಾ ಮಂತ್ರಿ. ಪಿಒಕೆ ಭಾರತಕ್ಕೆ ಸೇರುತ್ತೆ, ಆದರೆ ಯುದ್ಧ ಆಗಬೇಕು ಅಂತಿಲ್ಲ, ಪ್ರೀತಿಯಿಂದಲೇ ಸೇರುತ್ತೆ. ಯಾಕಂದರೆ ಅವ್ರು ನಮ್ಮವರು ಜನ, ಪಾಕಿಸ್ತಾನ ಫೋರ್ಸ್ಫುಲ್ ಇಟ್ಕೊಂಡಿದೆ, ನೋಡಿ ಜಾಸ್ತಿ ರಗಳೆ ಇಲ್ಲದೇನೆ ಕ್ರಾಂತಿ ಆಗಿ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಅಮಿತ್ ಶಾ ಪಾರ್ಲಿಮೆಂಟ್ನಲ್ಲಿ ನಿಂತು ಪಿಒಕೆ ನಮ್ಮ ಭಾಗ ಆಗಿತ್ತು, ಆಗಿದೆ, ಮುಂದೇನು ಆಗುತ್ತೆ, ವಾಸ್ತವದಲ್ಲಿ ಆ ಜನ ನಮ್ಮೊಂದಿಗೆ ಸೇರೋದಷ್ಟೇ ಬಾಕಿ ಇರೋದು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಮೂಲಕ ಭಾರತ ಪಿಒಕೆ ವಿಚಾರದಲ್ಲಿ ಸೀರಿಯಸ್ ಆಗಿ ಕೆಲಸ ಮಾಡ್ತಿದೆಯಾ ಬೇರೆ ಬೇರೆ ರೀತಿಯಲ್ಲಿ ಅನ್ನೋ ಪ್ರಶ್ನೆ ಹುಟ್ಕೊಂಡಿತ್ತು. ಕಾಕತಾಳೀಯವೋ ಅನ್ನೋ ರೀತಿ, ಅಂದ್ರೆ ಕೋಇನ್ಸಿಡೆನ್ಸ್ ಅನ್ನೋ ರೀತಿಯಲ್ಲಿ ಅಲ್ಲಿಂದ ಪಿಒಕೆನಲ್ಲಿ ಪ್ರತಿಭಟನೆಗಳು ತುಂಬಾ ಜಾಸ್ತಿ ಆಗಿದೆ. ರೀಸೆಂಟ್ ಆಗಿ ಭಾರತ ಆಪರೇಷನ್ ಸಿಂಧೂರ್ನಲ್ಲಿ ದಾಳಿ ಮಾಡಿದಾಗ ದೊಡ್ಡ ಪ್ರಮಾಣದ ಉಗ್ರರೆಲ್ಲ ಮೃತಪಟ್ಟಿದ್ರಲ್ಲ, ಅದಾದ್ಮೇಲೂ ಕೂಡ ಕಾಶ್ಮೀರದಲ್ಲೂ ದೊಡ್ಡ ಪ್ರಮಾಣದಲ್ಲಿ ಭಾರತ ಉಗ್ರರನ್ನ ಮುಗಿಸುವ ಕಾರ್ಯಾಚರಣೆ ಮಾಡಿತ್ತಲ್ಲ, ಅವರು ಸಂತಾಪ ಸಭೆ ಇಟ್ಕೊಳ್ಳೋಕೆ ಹೊರಟಿದ್ರು ಪಿಒಕೆನಲ್ಲಿ ಉಗ್ರರು. ಆವಾಗ ಪಿಒಕೆ ಜನರೇ ಅವ್ರನ್ನ ಓಡಿಸಿದ್ರು. ನಿಮ್ಮ ಉಗ್ರ ಕ್ಯಾಂಪ್ ಎಲ್ಲ ಇರೋದು ಬೇಡ, ಇಲ್ಲಿ ನಿಮ್ದು ಸಂತಾಪ ಸಭೆ ಏನು ಬೇಡ ಅಂತ ಓಡಿಸಿದ್ರು. ಅವ್ರನ್ನಲ್ಲಿಂದ ಅಟ್ಟಾಡ್ಸ್ಕೊಂಡು ಓಡಿಸಿದ್ರು ಪಿಒಕೆ ಜನ. ಸೊ ಪಾಕ್ ಪ್ರಭುತ್ವದ ವಿರುದ್ಧ, ಅವರ ಅಕ್ರಮವಾಗಿ ಜಾಗವನ್ನು ಇಟ್ಕೊಂಡಿರೋದ್ರ ವಿರುದ್ಧ ಪಿಒಕೆ ಜನರ ಆಕ್ರೋಶ ಭುಗಿಲಿ ಏಳ್ತಾ ಇದೆ. ವೆರಿ ಗುಡ್ ಡೆವಲಪ್ಮೆಂಟ್ ಭಾರತದ ಪಾಲಿಗೆ. ಎಲ್ಲೊಂದ್ ಕಡೆ ಮೇನ್ಲ್ಯಾಂಡ್ ಪಾಕಿಸ್ತಾನದಲ್ಲಿ ಭಯಾನಕ ದಾಳಿಗಳು ಶುರುವಾಗಿವೆ. ಸುಮಾರು ದಿನ ಆದ್ಮೇಲೆ ಬಲೂಚಿಗಳು ಮತ್ತು ಟಿಟಿಪಿಗಳು ಒಟ್ಟಿಗೆ ಮುಗಿಬಿದ್ದಿದ್ದು ಪಾಕ್ ಸೇನೆ ಭೀಕರ ಅಟ್ಯಾಕ್ ಅನ್ನು ಫೇಸ್ ಮಾಡಿದೆ. ಮೊದಲಿಗೆ ಬಲೂಚಿಸ್ತಾನ ನೋಡಿದ್ರೆ, ಬಲೂಚಿಸ್ತಾನದ ರಾಜಧಾನಿ ಕ್ವೆಟಾನಲ್ಲಿ ಪಾಕಿಸ್ತಾನದ ಪ್ಯಾರಾಮಿಲಿಟರಿ ಫೋರ್ಸಸ್ ನ ಹೆಡ್ ಕ್ವಾರ್ಟರ್ ಸಮೀಪಕ್ಕೆ ಸ್ಫೋಟಕ ತುಂಬಿದ ಕಾರ್ ನುಗ್ಗಿಸಿಬಿಟ್ಟಿದ್ದಾರೆ. ಪರಿಣಾಮ ಕನಿಷ್ಠ 10 ಜನ ಪ್ರಾಣ ಕಳ್ಕೊಂಡಿದ್ದು, ಸಾಕಷ್ಟು ಜನ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಕ್ಷಣಕ್ಕೂ ಏರಿಕೆಯಾಗ್ತಿದೆ. ಇಲ್ಲಿ ದಾಳಿ ಎಷ್ಟು ಪವರ್ಫುಲ್ ಆಗಿತ್ತು ಅಂದರೆ ಸ್ಫೋಟದ ಶಬ್ದ ಮೈಲುಗಳ ತನಕ ಕೇಳಿಸಿದೆ. ಆ ವಿಡಿಯೋ ಕೂಡ ಲಭ್ಯ ಆಗಿದೆ. ಭಾರಿ ಪ್ರಮಾಣದ ಬೆಂಕಿ, ಹೊಗೆ ಕಂಡು ಬಂದಿದೆ. ಅಕ್ಕಪಕ್ಕದ ಪ್ರದೇಶಗಳಲ್ಲಿರೋ ಮನೆಗಳ ಕಿಟಕಿ ಗಾಜುಗಳು ಪುಡಿ ಪುಡಿಯಾಗಿವೆ. ಸ್ಥಳೀಯರು ದಾಳಿಯ ಆರ್ಭಟದಿಂದ ತೀವ್ರ ಹೆದರುಕೊಂಡು ಓಡಿ ಹೋಗಿದ್ದಾರೆ. ರಕ್ಷಣಾ ತಂಡ ಮತ್ತು ಭದ್ರತಾ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ದೌಡಾಯಿಸಿದ್ರು. ಆಮೇಲೆ ಪೊಲೀಸರು ಸ್ಥಳವನ್ನು ಸುತ್ತುವರೆದು ಶೋಧ ಕಾರ್ಯಾಚರಣೆ, ತನಿಖೆ ನಡೆಸ್ತಾ ಇದ್ದಾರೆ. ಗಾಯಗೊಂಡವರನ್ನ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಆಸ್ಪತ್ರೆಗಳಲ್ಲಿ ಎಲ್ಲ ವೈದ್ಯಕೀಯ ಸಿಬ್ಬಂದಿಯನ್ನ ಎಮರ್ಜೆನ್ಸಿ ಡ್ಯೂಟಿಗೆ ಹಾಕಲಾಗಿದೆ. ಅಲ್ಲಿನ ಬಹುತೇಕ ಆಸ್ಪತ್ರೆಗಳಲ್ಲಿ ಎಮರ್ಜೆನ್ಸಿ ಘೋಷಿಸಲಾಗಿದೆ. ಬಲೂಚಿಸ್ತಾನ್ ಆರೋಗ್ಯ ಸಚಿವ ಬಖ್ತ್ ಮೊಹಮ್ಮದ್ ಕಕರ್ ಈ ಆದೇಶ ಹೊರಡಿಸಿದ್ದಾರೆ. ಸದ್ಯ ಯಾವುದೇ ಉಗ್ರ ಸಂಘಟನೆ ದಾಳಿಯ ಹೊಣೆಯನ್ನ ಹೊತ್ಕೊಂಡಿಲ್ಲ. ಆದರೆ ಬಲೂಚಿಸ್ತಾನ್ನಲ್ಲಿ ಆಗಾಗ ನಾಗರಿಕರು ಮತ್ತು ಭದ್ರತಾ ಸಿಬ್ಬಂದಿಯನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡೋ ಉಗ್ರಗಾಮಿ ಗುಂಪುಗಳ ಮೇಲೆ ಅನುಮಾನ ಶುರುವಾಗಿದೆ. ಮತ್ತೊಂದು ಕಡೆ ಟಿಟಿಪಿಗಳು ಮುಗಿಬಿದ್ದಿದ್ದಾರೆ. ಈ ದಾಳಿಯಲ್ಲಿ ಕನಿಷ್ಠ 9 ಪಾಕ್ ಸೈನಿಕರು ಮೃತಪಟ್ಟಿದ್ದಾರೆ. ಹಲವರು ಗಂಭೀರ ಗಾಯಗೊಂಡಿದ್ದಾರೆ. ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಸೌತ್ ವಜೀರಿಸ್ತಾನ್ ಜಿಲ್ಲೆಯಲ್ಲಿ ಪಾಕ್ ಸೇನೆಯ ಬೆಂಗಾವಲು ವಾಹನಕ್ಕೆ ಈ ಸ್ಫೋಟಕ ಇಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಪಾಕ್ ಸೇನೆ ಟಿಟಿಪಿಗಳ ವಿರುದ್ಧ ಭಾರಿ ಕಾರ್ಯಾಚರಣೆ ನಡೆಸಿ 17 ಟಿಟಿಪಿ ಬಂಡುಕೋರನ್ನ ಹೊಡೆದು ಹಾಕಿತ್ತು. ಪಾಕ್ ಪರ ಇರೋ ಜೈಷ್, ಲಷ್ಕರ್, ಹಿಜ್ಬುಲ್ ಉಗ್ರರಿಗೆ ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿ ನೆಲೆ ಮಾಡಿಕೊಡೋಕೆ ಟಿಟಿಪಿಗಳ ವಿರುದ್ಧ ಕಾರ್ಯಾಚರಣೆ ಶುರು ಮಾಡಿತ್ತು. ಈ ನಡುವೆ ಟಿಟಿಪಿಗಳು ಪಾಕ್ ಸೈನಿಕರ ಮೇಲೆ ಮುಗಿಬಿದ್ದಿದ್ದಾರೆ. ಈ ಮೂಲಕ ಬಲೂಚಿಸ್ತಾನದ ಸಂಪತ್ತನ್ನ ತೋರಿಸಿ ಟ್ರಂಪ್ರನ್ನ ಮುಟ್ಟಿಗೆ ಹಾಕೊಳ್ಳೋಕೆ ಮುನೀರ್ ಪ್ಲಾನ್ ಮಾಡ್ತಿದ್ದ ಹಾಗೆ ಇವರಿಬ್ಬರು ಸೇರ್ಕೊಂಡು, ಬಲೂಚಿಗಳು ಟಿಟಿಪಿಯವರು ಸೇರ್ಕೊಂಡು ದೊಡ್ಡ ಮೆಸೇಜ್ ಕೊಟ್ಟಿದ್ದಾರೆ. ಖೈಬರ್ ಪಖ್ತೂನ್ಖ್ವಾ ನಮ್ದು ಅಂತ ಟಿಟಿಪಿಗಳು, ಬಲೂಚಿಸ್ತಾನ ನಮ್ದು ಅಂತ ಬಲೂಚಿಗಳು ದೊಡ್ಡ ಪ್ರಮಾಣದಲ್ಲಿ ದಾಳಿಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಸ್ನೇಹಿತರ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಒಂದು ಕ್ವಿಕ್ ಇನ್ಫಾರ್ಮೇಶನ್. ಮಾಹಿತಿ ಪ್ರಕಾರ ನಮ್ಮಲ್ಲಿ 10 ಕೋಟಿಗೂ ಅಧಿಕ ಡಯಾಬಿಟಿಸ್ ಪೇಷಂಟ್ಸ್ ಇದ್ದಾರೆ, ಎಲ್ಲಾ ಕಡೆ ಮನೆಯಲ್ಲೂ ಕೂಡ. ಅಂತವರಿಗೆ ನೀವೀಗ ನೋಡ್ತಾ ಇದ್ದೀರಲ್ಲ, ಈ ಗ್ಲುಕೋಮೀಟರ್ ನಿಂದ ಬರೀ 10 ಸೆಕೆಂಡ್ ನಲ್ಲಿ ಗ್ಲೂಕೋಸ್ ಲೆವೆಲ್ ಚೆಕ್ ಮಾಡ್ಕೋಬಹುದು. ಈ ಬಿಟೋ ಗ್ಲುಕೋಮೀಟರ್ಗೆ ಚಾರ್ಜ್ ಮಾಡೋ ಬ್ಯಾಟರಿ ಸೆಲ್ ಹಾಕೋ ಅವಶ್ಯಕತೆ ಕೂಡ ಇಲ್ಲ. ನೇರವಾಗಿ ನಿಮ್ಮ ಫೋನ್ ಜೊತೆ ಇದು ವರ್ಕ್ ಮಾಡುತ್ತೆ. ಫೋನ್ ನಲ್ಲಿ ಈ ಬಿಟೋ ಆಪ್ ಇನ್ಸ್ಟಾಲ್ ಮಾಡ್ಕೋಬೇಕು. ನಂತರ ಬಿಟೋ ಕಿಟ್ ನಲ್ಲಿರೋ ಟೆಸ್ಟಿಂಗ್ ಸ್ಟ್ರಿಪ್ ಅನ್ನ ಗ್ಲುಕೋಮೀಟರ್ಗೆ ಹಾಕಿ, ಕಿಟ್ ನಲ್ಲಿ ಒಂದು ಲ್ಯಾನ್ಸಿಂಗ್ ಟೂಲ್ ಅಥವಾ ಸೂಜಿ
ಇರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ನೀವೇ ಬೆರಳ ತುದಿಯಲ್ಲಿ ಬ್ಲಡ್ ಸ್ಯಾಂಪಲ್ ತೆಗೆದು ಟೆಸ್ಟಿಂಗ್ ಸ್ಟ್ರಿಪ್ನಲ್ಲಿ ಹಾಕಿ 10 ಸೆಕೆಂಡ್ನಲ್ಲಿ ಫೋನ್ನಲ್ಲಿ ಕಂಪ್ಲೀಟ್ ರಿಸಲ್ಟ್ ತೋರಿಸುತ್ತೆ. ಈ ರಿಪೋರ್ಟ್ನ ಡಾಕ್ಟರ್ಗೆ ಅಲ್ಲೇ ವಾಟ್ಸಪ್ ಕೂಡ ಮಾಡ್ಬೋದು. ಹಾಗೆ ಶುಗರ್ ಲೆವೆಲ್ ನಂಬರ್ ಬರೆದಿಟ್ಕೋಬೇಕು ಅಂತಲೂ ಇಲ್ಲ, ಆ್ಯಪ್ನಲ್ಲೇ ರೆಕಾರ್ಡ್ಸ್ ಇರುತ್ತೆ, ಗ್ರಾಫ್ ಸಮೇತ ಡೈಲಿ, ವೀಕ್ಲಿ, ಮಂತ್ಲಿ ಟ್ರೆಂಡ್ ತೋರಿಸುತ್ತೆ. ಹಾಗೆ ಇದು ಅಮೆಝಾನ್ ಚಾಯ್ಸ್ ಪ್ರಾಡಕ್ಟ್. 5ಗೆ 4.4 ಸ್ಟಾರ್ ರೇಟಿಂಗ್ ಇದೆ, ISO ಸರ್ಟಿಫೈಡ್ ಇದು. ಹಾಗೆ ಲೈಫ್ ಟೈಮ್ ವಾರಂಟಿ ಕೂಡ ಇದೆ. 25 ಟೆಸ್ಟಿಂಗ್ ಸ್ಟ್ರಿಪ್ ಹಾಗೂ 25 ಲ್ಯಾನ್ಸೆಟ್ ಅಥವಾ ಸೂಜಿ ಫ್ರೀನೂ ಸಿಗುತ್ತೆ. ಅಷ್ಟೇ ಅಲ್ಲ, ಇದರ ರೇಟ್ ಈಗ ಅಮೆಝಾನ್ ಗ್ರೇಟ್ ಇಂಡಿಯಾ ಶಾಪಿಂಗ್ ಫೆಸ್ಟಿವಲ್ನಲ್ಲಿ ಜಸ್ಟ್ 599 ರೂಪಾಯಿ ಇದೆ. ಸೊ ಡಿಸ್ಕೌಂಟ್ ಇದೆ. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಇದರ ಫ್ಲಿಪ್ಕಾರ್ಟ್, ಅಮೆಝಾನ್ ಲಿಂಕ್ ಅನ್ನ ಕೊಟ್ಟಿರ್ತೀವಿ ಸ್ನೇಹಿತರೆ. ಅವಶ್ಯಕತೆ ಇರೋರು ಇದನ್ನ ಖರೀದಿ ಮಾಡಬಹುದು, ಅವಶ್ಯಕತೆ ಇರೋರಿಗೆ ಲಿಂಕ್ ಅನ್ನ ಶೇರ್ ಕೂಡ ಮಾಡಬಹುದು. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಪ್ಲಾನ್ ಅನ್ನ ಅನೌನ್ಸ್ ಮಾಡಲಾಗಿದೆ. ಗಾಜಾ ಪುನರ್ ನಿರ್ಮಾಣದ ಪ್ಲಾನ್ ಮತ್ತು ಕದನ ವಿರಾಮದ ಪ್ಲಾನ್ ಮತ್ತು ಶಾಂತಿ ಸ್ಥಾಪನೆಯ ಪ್ಲಾನ್ ಯಾವ ರೀತಿ ಬೇಕಾಗಿರುತ್ತನ್ನ ಕರೀಬಹುದು. ಅಮೆರಿಕಕ್ಕೆ ಹೋಗಿದ್ದಂತಹ ನೆತನ್ಯಾಹು ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಡೊನಾಲ್ಡ್ ಟ್ರಂಪ್ರನ್ನ ಮೀಟ್ ಮಾಡಿದ ಬಳಿಕ ಇಬ್ಬರು ಸೇರಿಕೊಂಡು ಇದನ್ನು ಘೋಷಿಸಿದ್ದಾರೆ. ಇಸ್ರೇಲ್ ವೆಲ್ಕಮ್ ಮಾಡಿದೆ, 8 ಮುಸ್ಲಿಂ ರಾಷ್ಟ್ರಗಳು ಕೂಡ ಇದನ್ನು ವೆಲ್ಕಮ್ ಮಾಡಿವೆ, ಪಾಕಿಸ್ತಾನ ಕೂಡ ವೆಲ್ಕಮ್ ಮಾಡಿದೆ, ಭಾರತ ಕೂಡ ಪ್ಲಾನ್ ಅನ್ನು ವೆಲ್ಕಮ್ ಮಾಡಿದೆ. ಅದರ ಅನ್ವಯ ಗಾಜಾದಲ್ಲಿ ಹಮಾಸ್ಗಳು ಇರಬಾರದು, ಹಾಗೆ ಯಾವುದೇ ರೀತಿ ಸಶಸ್ತ್ರ ಹೋರಾಟ ಕೂಡ ಇರಬಾರದು, ಆಧುನಿಕ ಗಾಜಾವನ್ನಾಗಿ ಇದನ್ನು ಪುನರ್ ನಿರ್ಮಾಣ ಮಾಡಬೇಕು, ಯಾರನ್ನ ಹೊರಗೆ ಹೋಗುವಂತೆ ಫೋರ್ಸ್ ಕೂಡ ಮಾಡಬಾರದು, ವಾಪಸ್ ಬರೋರನ್ನ ತಡೆಯಬಾರದು, ಶಾಂತಿಯುತ ನಾಡು ಇದು ಆಗಬೇಕು. ಅಂತಾರಾಷ್ಟ್ರೀಯ ತಜ್ಞರ ಮೇಲ್ವಿಚಾರಣೆಯಲ್ಲಿ ಹೊಸ ಗಾಜಾವನ್ನ ಕಟ್ಟಲಾಗುತ್ತೆ. ಮಿಡಲ್ ಈಸ್ಟ್ನ ಅರಬ್ ರಾಷ್ಟ್ರಗಳಲ್ಲಿ ಆಧುನಿಕ ನಗರಗಳನ್ನು ಕಟ್ಟಿದ ಎಕ್ಸ್ಪರ್ಟ್ಗಳನ್ನು ಬಳಸಿಕೊಳ್ಳಲಾಗುತ್ತೆ ಅಂತೆಲ್ಲ ಅನೌನ್ಸ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಮಹತ್ವದ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಮಾಹಿತಿ ಕೊಡಬೇಕು ಸ್ನೇಹಿತರೆ. ಚಿಕ್ಕದಾಗಿ ಹೇಳಿದ್ರೆ ಸಾಕಾಗಲ್ಲ. ಹಾಗಾಗಿ ವಿಶೇಷ ವರದಿಯನ್ನು ಆಲ್ರೆಡಿ ಪಬ್ಲಿಷ್ ಮಾಡಿದ್ದೀವಿ ವಿತ್ ಫುಲ್ ಇನ್ಫಾರ್ಮೇಶನ್. ಅದನ್ನು ನೀವು ಮಸ್ಮಗ ಚಾನಲ್ನಲ್ಲಿ ಚೆಕ್ ಮಾಡಬಹುದು. ಸುತ್ತು ಜಗತ್ತು ಎಂಡ್ ಅಲ್ಲಿ ಸ್ಕ್ರೀನ್ ಮೇಲೂ ಕೂಡ ತರ್ತೀವಿ. ಇದನ್ನು ಮುಗಿತಾ ಟ್ಯಾಪ್ ಮಾಡೋ ಮೂಲಕ ಸಿಂಪ್ಲಿ ನೀವು ಆ ವಿಡಿಯೋಗೂ ಕೂಡ ಹೋಗಬಹುದು ಸ್ನೇಹಿತರೆ. ಈಗ ಸುತ್ತು ಜಗತ್ತಲ್ಲಿ ನಾವು ಮುಂದುವರಿಯೋಣ. ಮತ್ತೊಂದು ಕಡೆ ಅಬ್ರಹಾಂ ಶಾಂತಿ ಒಪ್ಪಂದಕ್ಕೆ ಇರಾನ್ ಕೂಡ ಜಾಯಿನ್ ಆಗಬಹುದು ಅಂತ ಟ್ರಂಪ್ ಹೇಳಿದ್ದಾರೆ. ಅಂದರೆ ಇಸ್ರೇಲ್ ಜೊತೆಗೆ ಶಾಂತಿಗೆ ಇರಾನ್ ಕೂಡ ಮುಂದಾಗಬಹುದು ಅಂತ. ಯಾರಿಗೊತ್ತು, ಬಹುಶಃ ಇರಾನ್ ಅದನ್ನು ಸೇರ್ಬೋದು, ನನಗೆ ಹಾಗೆ ಅನ್ಸುತ್ತೆ ಅಂತ ನೆತನ್ಯಾಹುರ ಪಕ್ಕದಲ್ಲೇ ಇಟ್ಕೊಂಡು ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಉಳಿದವರೆಲ್ಲ ನನ್ನ ಮಾತು ನಂಬ್ತಿಲ್ಲೇನೋ ಅಂತ ಅನಿಸ್ತೇನೋ ಟ್ರಂಪ್ಗೆ, ಇದಾಗತ್ತಾ ಅಂತ ಅನ್ಕೊಳ್ತಿದ್ದಾರೆ ಅಂತ ಟ್ರಂಪೇ ಊಹಿಸಿ ಮತ್ತೆ ಹೇಳಿದಾರೆ ಗೊತ್ತಾ, ಹ್ಞೂ ರೀ ನಿಜವಾಗ್ಲೂ ನನಗೆ ಹಾಗೆ ಅನ್ಸುತ್ತೆ, ಅವರು ಮೆಂಬರ್ ಆಗ್ಬೋದು ಅಂತ ಮತ್ತೆ ರಿಪೀಟ್ ಮಾಡಿದ್ದಾರೆ. ಆದರೆ ಯಾವ ರೀತಿ ಸೇರೋದು ಅದೆಲ್ಲ ಹೇಳಿಲ್ಲ. ಖಾಮಿನಿ ಆಡಳಿತ ಎಂಡ್ ಮಾಡಿ ಸೇರಿಸ್ತಾರೋ ಅಥವಾ ಖಾಮಿನಿಯನ್ನೇ ಸಣ್ಣ ಸೈತಾನನ ಪಕ್ಕದಲ್ಲಿ ನಿಲ್ಲಿಸ್ತಾರೋ ಗೊತ್ತಿಲ್ಲ. ಇರಾನ್ ಹೇಳೋ ಪ್ರಕಾರ ಇಸ್ರೇಲ್ ಸಣ್ಣ ಸೈತಾನ, ಅಮೆರಿಕ ದೊಡ್ಡ ಸೈತಾನ. ಸೊ ಅವ್ರು ಇರಬೇಕಾದ್ರೆ ಈ ಒಪ್ಪಂದ ಆಗುತ್ತಾ ಅಥವಾ ಅವ್ರನ್ನ ಮುಗಿಸಿ ಮಾಡ್ತಾರಾ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಅಂದ ಹಾಗೆ ಅಬ್ರಹಾಮಿಕ್ ಒಪ್ಪಂದವನ್ನು ಟ್ರಂಪ್ ತಮ್ಮ ಮೊದಲ ಅವಧಿಯಲ್ಲಿ ಇಸ್ರೇಲ್ ಹಾಗೂ ಮುಸ್ಲಿಂ ಮೆಜಾರಿಟಿ ರಾಷ್ಟ್ರಗಳೊಂದಿಗೆ ಮಾಡಿಸಿದ್ರು, ಅರಬ್ ರಾಷ್ಟ್ರಗಳೊಂದಿಗೆ ಮುಖ್ಯವಾಗಿ. 2020ರಲ್ಲಿ ಇದಕ್ಕೆ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಇಸ್ರೇಲ್, UAE, ಬಹರೇನ್, ಮೊರಾಕೊ, ಸುಡಾನ್ ರಾಷ್ಟ್ರಗಳು ಸೈನ್ ಹಾಕಿದ್ವು. ಇನ್ನು ಟ್ರಂಪ್ ಈ ರೀತಿ ಇರಾನ್ಗೆ ಶಾಂತಿ ಪಾಠ ಮಾಡ್ತಾ ಇದ್ರೆ ಅಥವಾ ಇರಾನ್ ಪಾಕಿಸ್ತಾನಕ್ಕೆ ಹೊಟ್ಟೆ ನೋವು ಬರೋ ಕೆಲಸ ಮಾಡಿದೆ. ಪಾಕ್ ಹಾಗೂ ಸೌದಿ ಅರೇಬಿಯಾಗಳ ರಕ್ಷಣಾ ಒಪ್ಪಂದಕ್ಕೆ ನಮ್ಮನ್ನು ಸೇರಿಸಿಕೊಳ್ಳಿ ಅಂತ ಖಾಮಿನಿ ಆಪ್ತ ಹೇಳಿದ್ದಾರೆ. ಸೌದಿ ಪಾಕ್ ಡಿಫೆನ್ಸ್ ಡೀಲ್ಗೆ ಇರಾನ್ ಅನ್ನ ಕೂಡ ಜಾಯಿನ್ ಮಾಡಿಸ್ಕೋಬೇಕು, ಇದರಿಂದ ಪ್ರಾದೇಶಿಕ ಶಾಂತಿ ನೆಲೆಸೋಕೆ ಸಾಧ್ಯ, ನಮಗೂ ಭದ್ರತೆ ಬೇಕು ಅಂತ ಖಾಮಿನಿ ಹಿರಿಯ ಸಲಹೆಗಾರ ಮೇಜರ್ ಜನರಲ್ ಯಾಹ್ಯಾ ರಹೀಮ್ ಸಫಾವಿ ಹೇಳಿದ್ದಾರೆ. ಅಲ್ಲದೆ ಪಾಕಿಸ್ತಾನ ನಮಗೆ ಇದಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತ ನಾವು ನಂಬಿದ್ದೀವಿ. ಈಗ ಆಲ್ರೆಡಿ ಬೇರೆ ರಾಷ್ಟ್ರಗಳು ಜಾಯಿನ್ ಆಗಬಹುದು ಅಂತ ಅವರೇ ಹೇಳಿದ್ದಾರೆ. ಸೊ ಇರಾನ್ ಮತ್ತು ಇರಾಕ್ ಇಬ್ಬರು ಸೇರಿದ್ರೆ ಬೆಟರ್ ಅಂತ ಇರಾನ್ ಹೇಳಿದೆ. ಈ ಮೂಲಕ ಮುನೀರನ ಲೆಕ್ಕಾಚಾರ ಈಗ ಕಂಪ್ಲೀಟ್ ಉಲ್ಟಾ ಪಲ್ಟಾ ಆಗೋ ರೀತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ಒಪ್ಪಂದದಿಂದ ಆಲ್ರೆಡಿ ಹೂತಿಗಳು ಕುದಿತಾ ಇದ್ದಾರೆ. ಪಾಕಿಸ್ತಾನದ ಹಡಗನ್ನ ಯಾವುದೇ ಕ್ಷಣ ಬೇಕಿದ್ರು ಅವರು ಟಾರ್ಗೆಟ್ ಮಾಡಬಹುದು. ಪಾಕಿಗಳನ್ನ ಬಂಧಿಸಿ ಕೂಡ ಹೊತ್ಕೊಂಡು ಹೋಗಿದ್ರು. ಈಗ ಇರಾನ್ ಕೂಡ ಇಸ್ಲಾಮಿಕ್ ರಾಷ್ಟ್ರದ ಹೆಸರಲ್ಲಿ ಪಾಕ್ಗೆ ಮನವಿ ಮಾಡಿದ್ದು ಪಾಕಿಸ್ತಾನಕ್ಕೆ ಇಕ್ಕಟ್ಟಿನ ಪರಿಸ್ಥಿತಿ ಬಂದಿದೆ. ಇತ್ತೀಚಿನ ವರ್ಷಗಳಲ್ಲಿ ಪ್ಯಾಲೆಸ್ತೈನ್ಗೆ ಭಾರತ ನೆರವು ಕೊಡೋದನ್ನ 2 ಪಟ್ಟು ಜಾಸ್ತಿ ಮಾಡಿರುವುದು ಅಂಕಿಅಂಶಗಳಿಂದ ಗೊತ್ತಾಗಿದೆ. ಕಳೆದ 11 ವರ್ಷಗಳಲ್ಲಿ ಭಾರತ ಪ್ಯಾಲೆಸ್ತೈನ್ ಡೆವಲಪ್ಮೆಂಟ್ಗೆ $80 ಮಿಲಿಯನ್ ಅಂದರೆ 696 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದೆ. ಅದಕ್ಕೂ ಮುಂಚೆ 2014ಕ್ಕೂ ಮುಂಚೆ ಕಳೆದ 65 ವರ್ಷಗಳಲ್ಲಿ ಬರೀ $42 ಮಿಲಿಯನ್ ಮಾತ್ರ ಕೊಟ್ಟಿದ್ರು. ಎಷ್ಟು? ಕಳೆದ 65 ವರ್ಷಗಳಲ್ಲಿ 2014ರಲ್ಲಿ ಮೋದಿ ಗವರ್ಮೆಂಟ್ ಬರೋಕ್ಕಿಂತ ಮುಂಚೆ 65 ಇಯರ್ಸಲ್ಲಿ $42 ಮಿಲಿಯನ್ ಮಾತ್ರ ಕೊಟ್ಟಿದ್ರು. ಆದರೆ ಬರೀ 11 ವರ್ಷದಲ್ಲಿ ಈಗ 2 ಪಟ್ಟು ಹೆಚ್ಚಾಗಿದೆ. ಈ ಮೂಲಕ ಇಸ್ರೇಲ್ ಜೊತೆಗಿನ ಸ್ನೇಹದ ನಡುವೆನೂ ಕೂಡ ಭಾರತ ಪ್ಯಾಲೆಸ್ತೈನ್ ಅಭಿವೃದ್ಧಿಗೆ ದುಡ್ಡನ್ನ ಸುರಿತಾ ಬರ್ತಿರೋದು. ಹತ್ತತ್ರ 700 ಕೋಟಿ ರೂಪಾಯಿ ಕಳೆದ 10-11 ವರ್ಷಗಳಲ್ಲಿ ಮೋದಿ ಸರ್ಕಾರ ಕೊಟ್ಟಿರೋದು ಇಲ್ಲಿ ಅಂಕಿಅಂಶಗಳಲ್ಲಿ ಸ್ಪಷ್ಟವಾಗಿದೆ. ಆ ಮೂಲಕ ಮೋದಿ ಸರ್ಕಾರ ಇಸ್ರೇಲ್ ಪರ ಅಂತ ಹೇಳ್ತಾ ಸೇಮ್ ಟೈಮ್ ಪ್ಯಾಲೆಸ್ತೈನನ್ನು ಕೂಡ ಬ್ಯಾಲೆನ್ಸ್ ಮಾಡಿದೆ. ಪ್ಯಾಲೆಸ್ತೈನ್ಗೂ ಮಾನವೀಯ ನೆರವುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಭಾರತ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಎಷ್ಟು ಕೊಟ್ಟಿದ್ದು ಅದಕ್ಕಿಂತ ಜಾಸ್ತಿ ಬರೀ 11 ವರ್ಷಗಳಲ್ಲೇ ಕೊಟ್ಟಿರೋದು ಅಂಕಿಅಂಶಗಳಲ್ಲಿ ಕಂಡಿದೆ. 2020-21ರಿಂದ ಇಲ್ಲಿವರೆಗೆ ಇನ್ನೂ ಜಾಸ್ತಿ ಮಾಡಿದೆ. $27.5 ಮಿಲಿಯನ್ ಹಣವನ್ನ ಬರೀ ಈ ಪೀರಿಯಡ್ನಲ್ಲಿ ಸಹಾಯ ಮಾಡಿದೆ ಭಾರತ.
ಪ್ಯಾಲೆಸ್ತೇನ್ಗೆ. ಭಾರತ ಮತ್ತು ಭೂತಾನ್ ಸಂಬಂಧದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಎರಡು ರಾಷ್ಟ್ರಗಳು ರೈಲ್ವೆ ಯೋಜನೆಗಳಿಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಮತ್ತು ಭೂತಾನ್ ವಿದೇಶಾಂಗ ಕಾರ್ಯದರ್ಶಿ ಓಂ ಪೆಮಾ ಛೊಡೆನ್ ಈ ಮಹತ್ವದ ಒಪ್ಪಂದಕ್ಕೆ ಸೈನ್ ಹಾಕಿದ್ದಾರೆ. ಈ ಒಪ್ಪಂದದ ಮೂಲಕ 2 ರೈಲ್ವೆ ಪ್ರಾಜೆಕ್ಟ್ಗಳು ನಿರ್ಮಾಣ ಆಗ್ತವೆ. 2 ರೈಲ್ ಲೈನ್ ಹಾಕಲಾಗುತ್ತೆ ಭಾರತ ಟು ಭೂತಾನ್. ಮೊದಲನೇದು ಅಸ್ಸಾಂನ ಕೋಕ್ರಜಾರ್ ಜಿಲ್ಲೆಯಿಂದ ಭೂತಾನ ಗಲೆಪು ಜಿಲ್ಲೆಗೆ ಕನೆಕ್ಟ್ ಮಾಡಲಾಗುತ್ತೆ. ಈ ಯೋಜನೆಗೆ ಸುಮಾರು 3,456 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಇನ್ನೊಂದು ಪಶ್ಚಿಮ ಬಂಗಾಳದ ಬನರ್ಹಟ್ನಿಂದ ಭೂತಾನ್ನ ಸಾಮತ್ಸೆಗೆ ಕನೆಕ್ಟ್ ಮಾಡಲಾಗುತ್ತೆ. ಈ ರೈಲ್ವೆ ಪ್ರಾಜೆಕ್ಟ್ಗೆ 577 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಈ ರೈಲ್ವೆ ಪ್ರಾಜೆಕ್ಟ್ಗಳ ಸಂಪೂರ್ಣ ಹೂಡಿಕೆಯನ್ನ ಭಾರತ ಸರ್ಕಾರವೇ ದುಡ್ಡು ಹಾಕಿ ಮಾಡುತ್ತೆ ಅಂತ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಹಾಗೆ ಈ ಯೋಜನೆಗಳಿಂದ ಸರಕು ಸಾಗಾಣಿಕೆ ಮತ್ತು ಜನರ ಓಡಾಟಕ್ಕೆ ಸುಲಭವಾಗುತ್ತೆ, ಉದ್ಯೋಗಾವಕಾಶ ಕೂಡ ಹೆಚ್ಚಾಗುತ್ತೆ ಅಂತ ಹೇಳಿದ್ದಾರೆ. ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಟೂರಿಸಂ ಇಂಪ್ರೂವ್ ಆಗ್ಬೋದು, ಭಾರತೀಯರು ಹೋಗೋದು ದೊಡ್ಡ ಪ್ರಮಾಣದಲ್ಲಿ ಇಂಪ್ರೂವ್ ಆಗ್ಬೋದು. ಯಾಕಂದ್ರೆ ಭೂತಾನ್ಗೆ ಹೋಗೋಕೆ ಯಾವುದೇ ವೀಸಾ ಬೇಡ, ಪಾಸ್ಪೋರ್ಟ್ ಬೇಡ, ಆಧಾರ್ ಕಾರ್ಡ್ ಇಟ್ಕೊಂಡು ನೀವು ಆರಾಮಾಗಿ ಒಂದು ಸ್ಟೇಟ್ ಇನ್ನೊಂದು ಸ್ಟೇಟಿಗೆ ಹೋಗೋಷ್ಟೇ ಈಸಿಯಾಗಿ ಭೂತಾನ್ಗೆ ಪ್ರವಾಸ ಮಾಡ್ಕೊಂಡು ಬರ್ಬೋದು. ಬ್ಯೂಟಿಫುಲ್ ಹಿಮಾಲಯನ್ ಕಂಟ್ರಿ. ಈಗೆಲ್ಲ ಅಸ್ಸಾಮಿಗೆ ಹೋಗಿ ಆಮೇಲೆ ಏನು ಮಾಡ್ತಾರೆ, ಅವರು ಬೈ ರೋಡ್ ಹೋಗ್ತಾರೆ. ವಿಮಾನ ಫ್ಲೈಟ್ ಚಾರ್ಜಸ್ ತುಂಬ ಜಾಸ್ತಿ ಅಂತ ಹೇಳಿ ಅಲ್ಲಿಂದ ಜಾಸ್ತಿ ಟೈಮ್ ಏನಿಲ್ಲ, ರೋಡಲ್ಲಿ ಈಸಿಯಾಗಿ ಹೋಗ್ಬಿಡ್ಬೋದು. ಸೊ ಆ ರೀತಿ ಮಾಡ್ತಾರೆ. ಆದರೆ ಈಗ ಟ್ರೈನ್ ಕನೆಕ್ಟಿವಿಟಿ ಕೊಟ್ಟು 2 ರೈಲ್ವೆ ಲೈನ್ ಹಾಕೋದ್ರಿಂದ ಭಾರತೀಯರು ಭೂತಾನಿಗೆ ಹೋಗಿ ಬರೋರು ಈಸಿಯಾಗಿ ಟ್ರೈನ್ ಮೂಲಕ ಹೋಗಿ ಬರೋದು, ಪ್ರವಾಸೋದ್ಯಮ ಇಂಪ್ರೂವ್ ಆಗೋದು ಚೆನ್ನಾಗಾಗ್ಬೋದು. ಭೂತಾನ ಇಂಟಿಗ್ರೇಷನ್ ಭಾರತದೊಂದಿಗೆ ಎಕನಾಮಿಕಲಿ ಮತ್ತು ಕಲ್ಚರಲ್ಲಿ ಇನ್ನೂ ಚೆನ್ನಾಗಾಗ್ಬೋದು. ಏನು ನೇಪಾಳ ಬಳಿಕ ಮಡಗಾಸ್ಕರ್ನಲ್ಲೂ ಕೂಡ ಅಲ್ಲಿನ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯಾಗಿ ಗಲಾಟೆಯಾಗಿದೆ. ಪರಿಣಾಮ ಕನಿಷ್ಠ 22 ಮಂದಿ ಮೃತಪಟ್ಟಿದ್ದಾರೆ, 100ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ನೇಪಾಳ ಹಾಗೂ ಕೀನ್ಯಾದ ಜೆನ್ಜಿಗಳಿಂದ ಪ್ರೇರಣೆ ಪಡೆದು ನೀರು ಹಾಗೂ ವಿದ್ಯುತ್ ಸಮಸ್ಯೆ ಸಂಬಂಧ ಅಲ್ಲಿನ ಸರ್ಕಾರದ ವಿರುದ್ಧ ಯುವಕರು ಪ್ರತಿಭಟಿಸ್ತಾ ಇದ್ದಾರೆ. ಪ್ರತಿಭಟನಾಕಾರನ ಚದುರಿಸೋಕೆ ಪೊಲೀಸರು ಅಶ್ರುವಾಯು ಪ್ರಯೋಗ ಮಾಡಿದ್ದಾರೆ. ಹೀಗಾಗಿ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಗಲಾಟೆಯಾಗಿ ಸಾವು ನೋವುಗಳಾಗಿವೆ. ಇದರ ಪರಿಣಾಮ ಅಲ್ಲಿನ ಸರ್ಕಾರವನ್ನ ಮಡಗಾಸ್ಕರ್ ಅಧ್ಯಕ್ಷ ಆಂಡ್ರಿ ರಾಜೋಲಿನಾ ವಿಸರ್ಜನೆ ಕೂಡ ಮಾಡಿದ್ದಾರೆ. ಅಲ್ಲದೆ ನಮ್ಮ ಸರ್ಕಾರದ ಸದಸ್ಯರು ಅವರಿಗೆ ನಿಗದಿಪಡಿಸಿದ ಕೆಲಸವನ್ನ ಸರಿಯಾಗಿ ಮಾಡದೇ ಇದ್ದಕ್ಕೆ ನಾವು ಕ್ಷಮೆಯಾಚನೆ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಇನ್ನೊಂದು ಸರ್ಕಾರದ ತಲೆದಂಡ ಆಗಿದೆ ಈಗ ಪ್ರತಿಭಟನೆಗೆ. ಇನ್ನೊಂದು ಕಡೆ ಮೊರಾಕೋ ರಾಷ್ಟ್ರದಲ್ಲೂ ಕೂಡ ಅಲ್ಲಿನ ಜೆನ್ಜಿಗಳು ಸರ್ಕಾರದ ವಿರುದ್ಧ ಭಾರಿ ಪ್ರತಿಭಟನೆ ಮಾಡಿದ್ದಾರೆ. ಮೊರಾಕೋ ಸರ್ಕಾರ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದು ಬಿಟ್ಟು ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಿಗೆ ಹೆಚ್ಚಿನ ಹಣ ಸುರಿತಾ ಇದೆ. 2030 ಫಿಫಾ ವರ್ಲ್ಡ್ ಕಪ್ ಆಯೋಜನೆಗೆ ಮೊರಾಕೋ ತಯಾರಿ ನಡೆಸ್ತಾ ಇದೆ ಅಂತ ವ್ಯಾಪಕ ವಿರೋಧ ಇದೆ. ಇಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಿದೆ ಅಂತ ಹೇಳಿ ಅಲ್ಲಿನ 11 ನಗರಗಳಲ್ಲಿ ಯುವಕರು ಬೀದಿಗಿಳಿದು ಪ್ರತಿಭಟಿಸ್ತಾ ಇದ್ದಾರೆ. ಕೆಲ ಕಡೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಘರ್ಷಣೆ ಕೂಡ ಆಗಿದೆ. ಇನ್ನು ಲಂಡನ್ನಲ್ಲಿ ಮಹಾತ್ಮ ಗಾಂಧಿಯವರಿಗೆ ಅಪಮಾನ ಮಾಡಲಾಗಿದೆ. ಟಾವಿಸ್ಟಾಕ್ ಸ್ಟೋರ್ನಲ್ಲಿರೋ ಗಾಂಧಿ ಪುತ್ಥಳಿಯನ್ನ ವಿರೂಪಗೊಳಿಸಲಾಗಿದೆ. ಧ್ಯಾನ ಮಾಡ್ತಾ ಕುಳಿತಿದ್ದ ಗಾಂಧಿ ಪ್ರತಿಮೆಯ ಸ್ತಂಭದ ಮೇಲೆ ಕೆಲ ಬರಹ ಗೆಚ್ಚಿದ್ದಾರೆ. ಅಲ್ಲಿ ಗಾಂಧಿ ಜಯಂತಿ ಇವೆಂಟ್ಗೆ ಸ್ಕೆಡ್ಯೂಲ್ ಕೂಡ ಫಿಕ್ಸ್ ಆಗಿತ್ತು. ಆದರೆ ಅದಕ್ಕೂ ಮುಂಚೆನೆ ಈ ಘಟನೆಯಾಗಿದೆ. ಘಟನೆಗೆ ಭಾರತದ ರಾಯಭಾರ ಕಚೇರಿ ತೀವ್ರ ಖಂಡನೆ ವ್ಯಕ್ತಪಡಿಸಿದೆ. ಇದು ನಾಚಿಕೆಗೇಡಿನ ಕೃತ್ಯ ಅಂತ ಹೇಳಿದೆ. ಅಲ್ಲದೆ ಈ ಬಗ್ಗೆ ಸ್ಥಳೀಯ ಅಧಿಕಾರಿಗಳಿಗೆ ದೂರು ಕೊಟ್ಟು ಪ್ರತಿಮೆಯನ್ನ ಮೊದಲಿನ ತರ ಸರಿ ಮಾಡುವಂತೆ ಒತ್ತಾಯಿಸಿದೆ. ತಾಲಿಬಾನ್ ಆಡಳಿತದ ಅಫ್ಘಾನಿಸ್ತಾನದಲ್ಲಿ ಈಗ ಅನಿರ್ದಿಷ್ಟಾವಧಿ ಟೆಲಿಕಮ್ಯುನಿಕೇಷನ್ ವ್ಯವಸ್ಥೆಯನ್ನು ಬಂದ್ ಮಾಡಲಾಗಿದೆ. ಕೆಲ ದಿನಗಳ ಹಿಂದಷ್ಟೇ ಅಫ್ಘಾನಿಸ್ತಾನದಲ್ಲಿ ಫೈಬರ್ ಆಪ್ಟಿಕ್ ಇಂಟರ್ನೆಟ್ ಕನೆಕ್ಷನ್ ಅನ್ನ ಕಟ್ ಮಾಡೋಕೆ ಶುರು ಮಾಡಲಾಗಿತ್ತು. ಅದರ ಬೆನ್ನಲ್ಲೇ ಅಫ್ಘಾನಿಸ್ತಾನದಲ್ಲಿ ಸದ್ಯ ಎಲ್ಲಾ ಕಡೆ ಇಂಟರ್ನೆಟ್ ತೆಗೆದುಹಾಕಲಾಗಿದೆ. ಇದರಿಂದ ಅಲ್ಲಿನ ಮೊಬೈಲ್ ಇಂಟರ್ನೆಟ್ ಮತ್ತು ಸ್ಯಾಟಲೈಟ್ ಟಿವಿ ಕನೆಕ್ಷನ್ಗೂ ಅಡಚಣೆ ಉಂಟಾಗಿದೆ. ಕಾಬೂಲ್ ಏರ್ಪೋರ್ಟ್ನಿಂದ ಸಂಚರಿಸುವ ವಿಮಾನಗಳ ಹಾರಾಟ ಕೂಡ ಅಸ್ತವ್ಯಸ್ತವಾಗಿದೆ. ಆದರೆ ಅಫ್ಘಾನಿಸ್ತಾನದಲ್ಲಿ ಟೆಲಿಕಮ್ಯುನಿಕೇಷನ್ ವ್ಯವಸ್ಥೆ ಯಾಕೆ ಬಂದ್ ಮಾಡಿದ್ದಾರೆ ತಾಲಿಬಾನಿಗಳು? ಮತ್ತೆ ಪಾರಿವಾಳ ಕಬೂತರ್ ಕಮ್ಯುನಿಕೇಷನ್ ಸಿಸ್ಟಮ್ಗೆ ಹೋಗೋಕೆ ಏನಾದರೂ ಪ್ಲಾನ್ ಮಾಡ್ತಿದ್ದಾರಾ? ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಮುಂದಿನ ಆದೇಶದವರೆಗೂ ಇದು ಜಾರಿಯಲ್ಲಿರುತ್ತೆ ಅಂತ ಹೇಳಿ ತಾಲಿಬಾನಿಗಳು ಹೇಳಿದ್ದಾರೆ. ಏನೋ ಚೀನಾದಲ್ಲಿ ವಿಶ್ವದ ಅತಿ ಎತ್ತರದ ಬ್ರಿಡ್ಜ್ ಓಪನ್ ಮಾಡಲಾಗಿದೆ. ಬೈಪನ್ ನದಿ ಮೇಲೆ 625 ಮೀಟರ್ ಎತ್ತರದಲ್ಲಿ ಸೇತುವೆ ಕಟ್ಟಲಾಗಿದೆ. ಅಲ್ಲಿನ ಗಜೌ ಪ್ರಾಂತ್ಯದಲ್ಲಿ $283 ಮಿಲಿಯನ್ ಖರ್ಚಲ್ಲಿ ಈ ಹುವಾಜಿಯಾಂಗ್ ಗ್ರ್ಯಾಂಡ್ ಕ್ಯಾನನ್ ಬ್ರಿಡ್ಜ್ ಅನ್ನ ಕನ್ಸ್ಟ್ರಕ್ಟ್ ಮಾಡಲಾಗಿದೆ. ಇದರ ಮೂಲಕ ಸುಮಾರು 2 ಗಂಟೆ ಪ್ರಯಾಣವನ್ನು 2 ನಿಮಿಷದಲ್ಲಿ ಮಾಡೋಕೆ ಸಾಧ್ಯ ಆಗುತ್ತೆ. 3.5 ವರ್ಷಗಳಲ್ಲಿ ಇದನ್ನು ಕಟ್ಟಿ ಮುಗಿಸಲಾಗಿದೆ. 2890 ಮೀಟರ್ ಉದ್ದ ಇರೋ ಈ ಬ್ರಿಡ್ಜ್ನ ಮತ್ತೊಂದು ವಿಶೇಷತೆ ಏನು ಅಂದರೆ, ಈ ಬ್ರಿಡ್ಜ್ ಮೇನ್ ಸ್ಪ್ಯಾನ್ ಅಂದರೆ 2 ಕಂಬಗಳ ನಡುವಿನ ಅಂತರ 1420 ಮೀಟರ್ ಇದೆ. ಹೀಗಾಗಿ ಇಡೀ ಜಗತ್ತಲ್ಲೇ ಪರ್ವತ ಪ್ರದೇಶದಲ್ಲಿ ನಿರ್ಮಿಸಿದ ಅತಿ ದೊಡ್ಡ ಸ್ಪ್ಯಾನ್ ಇರೋ ಬ್ರಿಡ್ಜ್ ಇದಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.